ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಅಂದರೆ ಅರಿಕೆಯ ಕುರಿಯನ್ನು ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿರೋದು ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ. ಈ ಬಗ್ಗೆ ಮಾತಾಡೋಕ್ಕೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಬಿ ಕೆ ಹರಿಪ್ರಸಾದ್ ನಮ್ಮ ಜೊತೆ ಇದ್ದಾರೆ. ಅಂದರೆ ಅಯೋಧ್ಯೆ ಮಂದಿರಕ್ಕೆ 27ರ ನಂತರ ನಾವು ಹೋಗ್ತೀವಿ ರಾಮ ಮಂದಿರ ಅನ್ನೋಂಥದ್ದು ಮುಖ್ಯಮಂತ್ರಿ ಹೇಳಿರುವಂಥದ್ದು. ನೀವೇನು ಹೇಳ್ತೀವಿ ಸರ್? ಹೋಗ್ತೀರಿ? ರಾಜಕೀಯ ಕಾರ್ಯಕ್ರಮ ಮಾಡಲಿಕ್ಕೆ ಏನು ದೇವಸ್ಥಾನಕ್ಕೆ ಹೋಗೋದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಜನ ಕರೀತಾರೆ, ಹೋಗ್ತೀವಿ. ಉಳಿದ ಸಮಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಬೇರೆ, ರಾಜಕೀಯ ಕಾರ್ಯಕ್ರಮ ಬೇರೆ. ಇದು 22ನೇ ತಾರೀಕು ಈಗಾಗಲೇ ನಾನು ಸ್ಪಷ್ಟಪಡಿಸಿದ್ದೀನಿ. 22ನೇ ತಾರೀಕು ನಡೀತಕ್ಕಂಥದ್ದು ಅದು ರಾಜಕೀಯ ಕಾರ್ಯಕ್ರಮವೇನೋ, ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಧಾರ್ಮಿಕ ಗುರುಗಳಿಗಾಗಲೇ ಅದಕ್ಕೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ ಹೆಚ್ಚಿನ ಈಗಾಗಲೇ ಭಾಳಷ್ಟು ಹೇಳಿಕೆ ಕೊಟ್ಟಿರೋದ್ರಿಂದ ಅಷ್ಟು ಸಾಕು. ಮುಖ್ಯಮಂತ್ರಿಗಳು ಹೋಗ್ತೀನಿ ಅಂತ ಸಾಫ್ಟ್ ಹಿಂದುತ್ವ ಅಂತ ಬಂದ್ರ ಕಾಂಗ್ರೆಸ್ ಅಂತ. ಸಾಫ್ಟ್ ಹಿಂದುತ್ವ ಹಾಡಿದ ನಾವೇನು ದೇವಸ್ಥಾನಕ್ಕೆ ಹೋಗೋದೇ ಇಲ್ವಾ? ಏನು ಗುತ್ತಿಗೆ ತಗೊಂಡಿದ್ದಾರೆ? ದೇಶ ತುಂಬ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜನಸಂಘದ ಇತಿಹಾಸ ಕೇವಲ 50 ವರ್ಷ, ಭಾರತೀಯ ಜನತಾ ಪಾರ್ಟಿ ಇತಿಹಾಸ 40 ವರ್ಷ, ಈ ದೇಶದ ಇತಿಹಾಸ 5000 ವರ್ಷ. ಅದಕ್ಕಿಂತ ಮೊದಲು ನಾವು ಯಾರೂ ಸಹ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ವ? ಅಥವಾ ಸ್ವತಂತ್ರ ಬಂದ ನಂತರ ನಾವು ಯಾವ ದೇವಸ್ಥಾನನ ಕೆಡವಕ್ಕೆ ಹೋಗಿದ್ವಿ? ಉತ್ತರಾಂಚಲಲ್ಲಿ ಇರ್ತಕ್ಕಂಥ ಶಂಕರಾಚಾರ್ಯ ಹೇಳೋರ ಪ್ರಕಾರ ಅತ್ಯಂತ ಔರಂಗಜೇಬ್ಗಿನ ಜಾಸ್ತಿ ದೇವಸ್ಥಾನ ಕೆಡವಿರೋದು ನರೇಂದ್ರ ಮೋದಿಯವರಂತ ಶಂಕರಾಚಾರ್ಯ ಹೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡಲಿ. ಮಸೀದಿಗಳನ್ನ ಸರ್ವೆ ಮಾಡಬೇಕು ಅಂತ ಒಂದು ಆಗ್ರಹ ಬಿಜೆಪಿಯಿಂದ, ಅಂದರೆ ಮಸೀದಿ ಕೆಡವಿ ಪ್ರಶ್ನೆ. ಅದಕ್ಕೆ ಸಂವಿಧಾನದಲ್ಲಿ ಚೌಕಟ್ಟಿನಲ್ಲಿ ನಮ್ಮ ಎಲ್ರಿಗೂ ಸಹ ಅವರವ್ರ ಹಕ್ಕಿದೆ. ಶಂಕರಾಚಾರ್ಯರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಜ್ಯೋತಿರ್ಮಠ ಯಾವುದೋ ಒಂದು ಶಂಕರಾಚಾರ್ಯರು ಔರಂಗಜೇಬ್ಗಿನ ಜಾಸ್ತಿ ಹಿಂದೂ ದೇವಸ್ಥಾನಗಳನ್ನ ಕೆಡವಿರೋದು ನರೇಂದ್ರ ಮೋದಿ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ತಗೊಳ್ಳಿ. ಅಂದರೆ ಈಗ ಮಸೀದಿ ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿ ಪತ್ರ ಬರೆದಿರುವಂಥದ್ದು, ಹೇಳಿರುವಂಥದ್ದು ರಾಜ್ಯದಲ್ಲಿ ಮಸೀದಿಗಳನ್ನು ಸರ್ವೆ ಮಾಡಬೇಕು, ಎಷ್ಟೋ ಮಂದಿರಗಳನ್ನ ಕೆಡವಿ ಮಸೀದಿಗಳು ಕಟ್ಟಿದ್ದಾರೆ ಅನ್ನೋಂಥದ್ದು. ಸರ್, ಆರ್ಕಿಯಾಲಜಿಕಲ್ ಸರ್ವೆ ನೋಡೋಕೆ ಹೋದಾಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಸುಪ್ರೀಂ ಕೋರ್ಟು ಅಯೋಧ್ಯೆ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ. ಅದನ್ನು ದೀರ್ಘವಾಗಿ ಚರ್ಚೆ ಆಗಬೇಕು, ಅದನ್ನು ಹೇಳೋಕ್ಕಾಗುತ್ತೆ. ಮಂದಿರಗಳನ್ನ ಜಾಸ್ತಿ ಕೆಡವಿರುವಂಥದ್ದು ಮೋದಿಯವರು ಅಂತ ಶಂಕರಾಚಾರ್ಯರು ಹೇಳಿರ್ತಕ್ಕಂಥದ್ದು. ಜ್ಯೋತಿರ್ಮಠ ಶಂಕರಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ಔರಂಗಜೇಬ್ಗಿನ ಜಾಸ್ತಿ ಮಂದಿರವನ್ನು ಕೆಡವಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರಂತ. ಅದಕ್ಕೆ ಉತ್ತರ ಕೊಡೋಕ್ಕೆ ಹೇಳಿ ಸರ್. ಅಂದರೆ ಉತ್ತರ ಕೊಡೋಕ್ಕೆ ಹೇಳಿ. ಶಂಕರಾಚಾರ್ಯರಿಗೆ ಹೇಳಿರೋದು, ಅದಕ್ಕೆ ಉತ್ತರ ಕೊಡೋಕ್ಕೆ ಹೇಳಿ. ನಾನು ಹೇಳಿರೋದಲ್ಲ, ಅದು ಶಂಕರಾಚಾರ್ಯ ಹೇಳಿರೋದು. ಅದಕ್ಕೆ ಉತ್ತರ ಕೊಡೋಕ್ಕೆ ಹೇಳಿ ನರೇಂದ್ರ ಮೋದಿ. ಏನು ಮಂದಿರಗಳನ್ನು ಜಾಸ್ತಿ ಕೆಡಿರುವಂಥದ್ದು ಔರಂಗಜೇಬ್ಗಿಂತ ಮೋದಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಕ್ಯಾಪ್ರಮರ್ಸ್ ಮಧು ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ ಟಿವಿ, ಬೆಂಗಳೂರು.